ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ರಾಜ್ಯ ಮಟ್ಟದ ವಸ್ತು ಪ್ರದರ್ಶನದಲ್ಲಿ ಹಲವಾರು ಮಳಿಗೆಗಳಿದ್ದು ಹಲಸಿನ ಮರದಿಂದ ತಯಾರಾದ ಅಡುಗೆ ಉಪಕರಣಗಳು ಇದೀಗ ಜನರ ಗಮನವನ್ನ ಸೆಳೀತಾ ಇದೆ. ನಮ್ಮ ಹಿರಿಯರು ಅಡಿಗೆಗೆ ಬಳಸುತ್ತಿದ್ದ ಪರಿಕರಗಳ ಕದರೇ ಬೇರೆ. ಇಂತಹ ಉಪಕರಣಗಳನ್ನ ಬದಿಗಿಟ್ಟಿರುವ ಜನರಲ್ಲಿ ಅರಿವು ಮೂಡಿಸುವ ಮಳಿಗೆಯೊಂದು ಲಕ್ಷ ದೀಪೋತ್ಸವದ ವಸ್ತು ಪ್ರದರ್ಶನ ಮಳಿಗೆಯಲ್ಲಿತ್ತು. ಗಣೇಶ್ ಗುಡಿಗಾರ್ ಅವರು ಈ ಮಳಿಗೆಯಲ್ಲಿ ಮರದಿಂದ ಅಡುಗೆಗೆ ಬಳಸುವ ಉಪಕರಣಗಳನ್ನು ತಯಾರಿಸಿ ಮಾರಾಟಕ್ಕಿಟ್ಟಿದ್ದಾರೆ. ಒಂದು ರೊಪ್ಪು ಬಾಯಿಸಿ ನಾವು ಪಿರದ್ದನೆ ಬೊಕ್ಕ ಒಂದು ತಟ್ಟುಗ ಬೊಕ್ಕ ರಾಗಿ ಮುದ್ದೆ ಕೋಲು ಮಾಪು ರಾಗಿ ಮುದ್ದೆ ಕೋಲು ಬೊಕ್ಕ ಚಪಾತಿಗ ಚಪಾತಿ ಮನೆ ಬೊಕ್ಕ ಚಪಾತಿ ಕೋಲು ಬೊಕ್ಕ ಒಂದು ಮನೆ ಪೂಜೆನ ಮನೆ ಪೂರ ತಯಾರು ಮಲ್ಪಲು ಹೀಗೆ ಒಂದು 10 ದಿನ ಚಪಾತಿ ಲಟ್ಟಣಿಗೆ ಕೊಬ್ಬರಿ ತುರಿಮಣೆ, ಅನ್ನ ಬಸಿಯುವ ಮುಚ್ಚಳ, ಮುದ್ದೆಗೋಲು, ಕಡಿಗೋಲು, ಗರಟೆ, ಪೂಜೆ ಮಣೆ ಹೀಗೆ ಹಲವು ಪರಿಕರಗಳನ್ನ ಇಲ್ಲಿ ಮಾರಾಟ ಮಾಡಲಾಗ್ತಿದೆ. ಬೆಳ್ತಂಗಡಿ ತಾಲೂಕಿನ ನಾವೂರು ಗ್ರಾಮದ ನಿವಾಸಿಯಾಗಿರುವ ಗಣೇಶ್ ಗುಡಿಗಾರ್ ಸುಮಾರು 10 ವರ್ಷಗಳಿಂದ ಈ ಕಾಯಕವನ್ನ ನೆಚ್ಚಿಕೊಂಡಿದ್ದಾರೆ. ಆದರೆ ಬರಬರುತ್ತಾ ಈ ಮರದ ವಸ್ತುಗಳಿಗೆ ಬೇಡಿಕೆ ಕಡಿಮೆಯಾಗಿದೆ. ಹೀಗಾಗಿ ಹಲವಾರು ಕುಟುಂಬಗಳು ನೆಚ್ಚಿಕೊಂಡಿದ್ದ ಈ ಕಾಯಕ ಇದೀಗ ಕೆಲವೇ ಕುಟುಂಬಗಳಿಗೆ ಸೀಮಿತವಾಗಿದೆ. ಮರದ ವಸ್ತುಗಳನ್ನೇ ನೆಚ್ಚಿಕೊಂಡಿರುವ ಇಂತಹ ಮರದ ಕೆಲಸಗಾರರ ಕುಟುಂಬಗಳ ಬದುಕನ್ನ ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇದಾಗಿತ್ತು ಈ ಮಳಿಗೆಯ ವಿಶೇಷ. ಕ್ಯಾಮರಾ ಪರ್ಸನ್ ಕೌಶಿಕ್ ಕುಲಾಲ್ ಜೊತೆ ಪೂರ್ಣಿಮಾ ಎಚ್ಎಂ, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ.